ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಲಿಯೋಲಿನೋ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಜೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮಕ್ಕಳಿಗೆ. ಸೊ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಓಕೆ, ಅದರೊಟ್ಟಿಗೆ ಏನೆಲ್ಲ ನಡೆಯುತ್ತೆ ಈವ್ನಿಂಗ್ ಅಂತ ಹೇಳಿ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹಾಗಿದ್ರೆ ಹೇಗೆಲ್ಲ ಮಾಡ್ತೀನಿ ನಾನು ಆ ಸ್ನ್ಯಾಕ್ಸ್ನ ಅಂತ ಹೇಳಿ ತೋರಿಸ್ತಾ ಬರ್ತೀನಿ. ಈ ಒಂದು ಸ್ನ್ಯಾಕ್ಸ್ಗೆ ನಾನು ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಔಟರ್ ಲೇಯರ್ನ ತೊಳ್ಕೊಂಡಿದ್ದೀನಿ ನಾನು. ಇದು ಒಂದು 4 ಪೀಸ್ ಮಾಡಿ ಇದನ್ನು ಒಂದು 3 ವಿಷಲ್ ತೆಗೆಸ್ಕೊಳ್ಳೋಣ. ಪೊಟ್ಯಾಟೊ ಎಲ್ಲವನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ಮೊದಲೇ ನಾನು. ಇದನ್ನು 1/4 ಪೀಸಸ್ ಮಾಡಿಕೊಂಡೆ. ಇವಾಗ ಇದನ್ನು ನಾವು ಒಂದು 3 ವಿಷಲ್ ತೆಗೆಸ್ಬಿಡೋಣ. ನೀವು ಬೇಕಂದರೆ ಸಾಲ್ಟನ್ನು ಕೂಡ ಇದರಲ್ಲೇ ಹಾಕ್ಕೊಳ್ಬೋದು, ಅಥವಾ ಬೇಡಪ್ಪ ಅನ್ನೋದಾದರೆ ಆಮೇಲೆ ಕೂಡ ಮಿಕ್ಸ್ ಮಾಡುವಾಗಲೂ ಹಾಕ್ಕೊಳ್ಬೋದು. ಇದು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಒಂದೆರಡು ವಿಷಲ್ ಇದನ್ನು ಬರೆಸ್ಬಿಡೋಣ. ಇದನ್ನು ಒಂದೆರಡು ವಿಷಲ್ ಬರೆಸ್ಬಿಡೋಣ. ಇವಾಗ ಇದೊಂದು 3 ವಿಷಲ್ ಬರಲಿ, ಆಮೇಲೆ ಅದನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಳ್ಳುವ. ಬನ್ನಿ, ಅಷ್ಟರಲ್ಲಿ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ನೋಡ್ಬರೋಣ. ಪೊಟ್ಯಾಟೊ ಅದೊಂದು 3 ವಿಷಲ್ ಬರಲಿ, ಅದರೊಳಗೆ ಒಂದಷ್ಟು ಪ್ರಿಪ್ರೇಷನ್ಸ್ ಇದೆ, ಮಾಡ್ಕೊಂಬೇಡ. ನಾನು ಇಲ್ಲಿ 3 ಪೊಟ್ಯಾಟೊ ಹಾಕಿದ್ದೆ ಅಲ್ವಾ, ಅದಕ್ಕೆ ನಾನು 2 ಕ್ಯೂಬ್ ಚೀಸ್ ತೊಗೊಂಡಿದ್ದೀನಿ. ಓಕೆ, ಚೀಸು 2 ಕ್ಯೂಬ್ ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಗ್ರೇಟ್ ಮಾಡಿ ಇಟ್ಕೊಂಬೇಡ, ಅದನ್ನು ತುರಿದಿಟ್ಕೊಂಬೇಡ ಚೀಸ್ನ. ಚೀಸ್ ಕೂಡ ತುಂಬಾ ಹೆಲ್ದಿ, ಮಕ್ಕಳಿಗೆ ಕೊಡಿ. ಪೊಟ್ಯಾಟೊ ಕೂಡ ತುಂಬ ಹೆಲ್ದಿ, ಅದು ಬಾಡಿ ಬಿಲ್ಡಿಂಗ್ ಫುಡ್ ಕೂಡ ಹೌದು ಪೊಟ್ಯಾಟೊ. ಸೊ ಮಿಲ್ಕ್, ಚೀಸ್, ಕರ್ಡ್ ಎಲ್ಲ ಎವ್ರಿ ಮೀಲ್ಸಲ್ಲಿ ಯೂಸ್ ಮಾಡಿ. ಅದು ನಮಗೆ ಒಳ್ಳೆಯದು ಬಾಡಿ ಬಿಲ್ಡ್ ಮಾಡೋಕ್ಕೆ ಆ್ಯಂಡ್ ಬೋನ್ ಸ್ಟ್ರಾಂಗ್ ಮಾಡಲಿಕ್ಕೆ, ನಮ್ಮ ಬಾಡಿ ನೀಟಾಗಿ ವರ್ಕ್ ಮಾಡಲಿಕ್ಕೆ, ಇದೆಲ್ಲದಕ್ಕೂ ಪ್ರೋಟೀನ್ ಕಂಟೆಂಟ್ ಫುಡ್ ಬೇಕೇ ಬೇಕು. ಸೊ ಜಸ್ಟ್ ಯೂಸ್. ಓಕೆ, ನಾನೀಗ ಇದನ್ನು ಅಷ್ಟನ್ನು ಗ್ರೇಟ್ ಮಾಡ್ಕೊಂಡು ಬರ್ತೀನಿ. ಈ ಥರ 2 ಕ್ಯೂಬ್ನು ಕೂಡ. ಏಯ್ ಬಂಗಾರ, ಏನು ಮಾಡ್ತಿದ್ಯಾ? ಡಾಲ್ ಆಟ ಆಡ್ತಾ ಇದ್ದೀರಾ? ಯಾವುದದು? ಯಾವ್ಯಾವ ಡಾಲು? ಹೆಸರೇನಿಟ್ಟಿದ್ದೀರ ಅದಕ್ಕೆ? ಓ, ಲಿನಿಕ್ಸ್ ಡಾಗು. ಸರಿ ಸರಿ, ಆಡು ಆಡು, ತಗೋ, ಎತ್ಕೊಂಡು ಹೋಗಿ. ಎಲ್ಲೋಗ್ತಿದ್ಯಾ? ನಾವಲ್ಲಿ ಸ್ನ್ಯಾಕ್ಸ್ ಮಾಡೋದ್ರಲ್ಲಿ ಬ್ಯುಸಿ, ಮಕ್ಕಳಿಲ್ಲಿ ಆಡೋದ್ರಲ್ಲಿ ಬ್ಯುಸಿ ಅನ್ನಂಗಿದೆ. ಇವನು ಮಾತ್ರ ಅವಳು ಬರೀತಿದ್ದಾಳೆ. ಶಿ ಈಸ್ ರೈಟಿಂಗ್. ಏನು ಬರ್ತಿದ್ಯಾ? ವರ್ಡ್ ಸಮ್ಸ್. ಅವಳದು ಹ್ಯಾಂಡ್ ರೈಟಿಂಗ್ ಹಿಂಗಾಗತ್ತೆ. ಶಿ ಈಸ್ ರೈಟಿಂಗ್. ನಾವು ಕ್ವಶನ್ಸ್ ಕಾಪಿ ಮಾಡಿಕೊಂಡು ಕ್ಲಾಸ್ ವರ್ಕ್ನ ಮುಚ್ಚಿಟ್ಟು ಆನ್ಸರ್ ಸಾಲ್ವ್ ಮಾಡು. ಹಾಂ, ಸರಿನಾ? ಓಕೆ. ಇವನಿಲ್ಲಿ ಈಚೆ ಕಡೆಯಿಂದ ಪೂರ ಮೇಲಿದ್ದು ಡಾಲೆಲ್ಲ ತಗೊಳ್ಳೋದು, ಕೆಳಗೆ ಬಿಸಾಕೋದು, ಆಮೇಲೆ ಮತ್ತೆ ಅವ್ನು ತೆಗಿಯೋದು, ಮೇಲೆ ಹಾಕೋದು. ಹಾಂ, ಡಾಲಿ ಬಾ. ಏನು ಡಾಲಿ ಬಾ? ಸೋಫಾ ಮೇಲೆ ಕೂರಿಸ್ತಿದ್ದಾನೆ. ಏನು ನೋಡ್ತಿದ್ಯಾ ಆ ಥರ? ಹೌದಾ? ಓಕೆ. ಇವನು ಟೋಟಲಿ ಶೂ ಬಿಟ್ಟು ಇರೋದೇ ಇಲ್ಲ. ಇವನು ಒಳಗೆ ಕೂಡ ನಾವೆಂಗೆ ಸ್ಲಿಪ್ಪರ್ ಹಾಕೋತೀವಿ ಆ ಥರ ಶೂ ಹಾಕ್ತಾನೆ. ಆಮೇಲೆ ಈವನ್ ಮಲಗುವಾಗ ಹಾಕೋತಾನೆ, ಅದರಲ್ಲಿ ಏನಿದೆ, ಮಲಗುವಾಗ ಹಾಕೋತಾನೆ. ಹಂಗಾಗಿ ಅವನಿಗೆ ಒಳಗಡೆನೇ ಒಂದು ಜೊತೆ ಶೂ ಇಟ್ಬಿಟ್ಟಿದ್ದೀವಿ. ಅಬ್ಬು, ಮಾತಾಡು. ಹಾಯ್, ವೆಲ್ಕಮ್ ಬ್ಯಾಕ್ ಹೇಳು. ಏನದು? ಡೋಲಿ. ಡೋಲಿ. ನಂಗೆ ಏನು ಬೇಡ. ಒಂದು ಡಾಲಿ ಕೊಡು, ಪಿಂಕ್ ಡಾಲಿ ಕೊಡು. ಹಾಂ ಕೊಡು. ತಗೋ ಹೇಳಬಾರ್ದು, ತಗೊಳ್ಳಿ. ಇನ್ನೊಂದು ಬೇಡ, ಇದೊಂದೇ ಸಾಕು, ನನಗೆ ಸಾಕು ಇದೊಂದು. ತಗೋ, ಇದನ್ನಲ್ಲಿಡು. ಹಾಂ, ಅದಕ್ಕೆ ದುಡ್ಡು ಎಷ್ಟಪ್ಪ? ಅಮೌಂಟ್ ಎಷ್ಟು ಅದಕ್ಕೆ? ಮೈ ಗಾಡ್, ಓನ್ಲಿ ಫಾರ್ 40. ಆಗ ನೋಡಿ, ಡಾಲಿಗೆ 40 ರೂಪೀಸ್ ಅಂತೆ, 40 ರೂಪಾಯಿ ಅಂತ ಹೇಳ್ತಿದ್ದಾನೆ. ಬರೀ 40 ರೂಪಾಯಿ ಆದದ್ದು ಬೆಲೆ ಪಾಪ. ಆಹಾ,
ನಂಗೆ ನಿಜವಾಗ್ಲೂ ಎಂತ ಅರ್ಥ ಆಗಿಲ್ಲ. ಅವನೇನೋ ಹೇಳ್ತಿದ್ದಾನೆ ಒಟ್ಟು ಡಾಲ್ ಬಗ್ಗೆ. ಪಾಪು ಪಾಪು ಮತ್ತೆ ಅದು ಎಲ್ಲೋ ಡಾಲ್ ಉಂಟಲ್ಲ ಮಿಂಟುಗೆ ಎಷ್ಟು ಪ್ರೈಸು? ಎಷ್ಟು ದುಡ್ಡು ಎಷ್ಟು ಅದಕ್ಕೆ ಅಮೌಂಟ್ ಎಷ್ಟು? ಬರೀ 10 ರೂಪಾಯಿ ಅಲ್ಲ, ಬರೀ ಅಲ್ಲ ಬಿಡಿ, ಅದು ಆ್ಯಕ್ಚುಲಿ ದಟ್ ಈಸ್ ಹ್ಯೂಜ್ ಅಮೌಂಟ್ ಅಲ್ವಾ. ದುಡಿಯೋರಿಗೆ ಗೊತ್ತಿರುತ್ತೆ ದುಡ್ಡಿನ ಬೆಲೆ ಅಂತ ಹೇಳ್ತಾರಲ್ಲ, ಹಾಗೆ ಅದು ಒಂದೊಂದು ಪೈಸಾ ಕೂಡ ಇಟ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ ಅಷ್ಟೇ. ದುಡಿಯುವಾಗ ಗೊತ್ತಾಗುತ್ತೆ ಬೆಲೆಗಳು. ಬಟ್ ಅದು ಡಾಲಿಗೆ 10 ರೂಪಾಯಿ ಅಂದಲ್ಲ, ನಗು ಬಂತು ನನಗೆ. ನನಗೆ ದೊಡ್ಡದು ಬೇಡ, ಚಿಕ್ಕದೇ ಬೇಕು, ನನಗೆ ಪಿಂಕೇ ಬೇಕು. ಯಾ ಥ್ಯಾಂಕ್ ಯು. ಒಂದು ಪಪ್ಪಿ ಕೊಡು, ಒಂದು ಪಪ್ಪಿ ಕೊಡು, ಕೊಡು ಕೊಡು ಕೊಡು. ಅವಳಿ ಕೊಡು, ಕೈಗಲ್ಲ, ಅವಳಿ ಕೊಡು, ಫೇಸಿಗೆ ಕೊಡು, ಅವಳು ಫೇಸಿಗೆ. ಅರೇ ಬರಿ ಗುಂಡಮ್ಮ, ನೀ ಏನು ನೋಡ್ತೀಯ ಅವನನ್ನು? ಇವಳು ನೋಡ್ತಾ ಇದ್ದಾಳೆ ಅವನಿಗೆ ಏನು ಮಾಡ್ತಾನಲ್ಲ ನಮ್ಮ ತಮ್ಮ ಅಂತ ನೋಡಿ. ಹೀಗೆ ಅವಳ ಅಕ್ಕ ಬರೋವರೆಗೂ ಒಂಥರ ಇರ್ತಾನೆ. ಅವನ ಅಕ್ಕ ಬಂದ್ಲು ಅಂದರೆ ಮುಗೀತು ಎಲ್ಲ ಶುರು. ಹೀಗೆಲ್ಲ ಕಿತ್ತು ಬಿಸಾಕಿ ಅವೆಲ್ಲ ಎಷ್ಟು ನೀಟಿದ್ರು ಮತ್ತು ಅದೇ ಸ್ಥಿತಿ. ಓಕೆ, ವರ್ಕ್ ಮಾಡಿ, ನಾ ಬರ್ತೀನಿ. ಓಕೆ, ಅವನು ಹುಷಾರು. ಅವ್ರ ಡ್ಯಾಡಿ ಬಂದ ತಕ್ಷಣ ಹಿಂಗೆ ಅವ್ರ ಕಾಲೇಜಿಂದ ಬರೋದನ್ನ ಲಿಟ್ರಲಿ ನನ್ನ 2 ಮಕ್ಕಳು ಸಿಕ್ಕಾಪಟ್ಟೆ ಕಾಯ್ತಿರ್ತಾರೆ. ಅವ್ರು ಬಂದ ತಕ್ಷಣ ಅದು ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಕ್ಕೆ ಇಲ್ಲ, ನಾ ಏನೋ ಪ್ರಿಪೇರ್ ಮಾಡ್ತಿದ್ದೆ. ಹೆಂಗೆ ಅಂದರೆ ಬಂದ ತಕ್ಷಣ ಅವರಿಗೆ ಹಾಗೆ ಕಾಲು ಹಿಡ್ಕೊಂಡು ಅಪ್ಕೊಂಡ್ಬಿಡ್ತಾನೆ ಅವನು. ಕಾಲವರೆಗೂ ಬರ್ತಾನೆ ಚೋಟು, ಕಾಲು ಹಿಡ್ಕೊಂಡು ಬ್ಯಾಗ್ ಇಸ್ಕೋ, ಹಾಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರು ಬರೋದನ್ನೇ ಕಾಯ್ತಿರ್ತಾರೆ ನನ್ನ 2 ಮಕ್ಕಳು. ಎಸ್, ಓಕೆ, ಅವ್ರಿಗೂ ಟೀ ಎಲ್ಲ ಮಾಡಿಕೊಡ್ತೀನಿ. ಹಾಗೆ ಕಂಟಿನ್ಯೂ ವ್ಲಾಗ್ ಕೂಡ ಮಾಡ್ತೀನಿ. ಗುಡ್ ಈವ್ನಿಂಗ್. ಹೌ ವಾಸ್ ದ ಡೇ? ಇವಾಗ ಅಡುಗೆ ಮನೆಗೆ ಬಂದಿದ್ದೆ ನೋಡ್ರಿ. ಎಲ್ಲ ನೋಡು ಆಯಿಲ್ ಅಲ್ಲಿತ್ತಲ್ಲ, ಎಲ್ಲ ಈ ಕಡೆ ಬಂತು. ಇನ್ನು ಮುಗೀತು. ಇನ್ನು ಅವ್ರ ಅಪ್ಪ ಹತ್ರ ಇದ್ದ ಅಂದರೆ ಇನ್ನು ಟಿಲ್ ಅವನು ಬೆಡ್ಡಿಗೆ ಹೋಗೋವರೆಗೂ ಹಿಂಗೆ ಮಲ್ಗೋವರೆಗೂ ಇದೆ. ಖುಷಿನ ಡ್ಯಾಡಿ ಬಂದರು, ಎಷ್ಟು ಖುಷಿ. ಅದು ಗೊತ್ತಿದೆ ಅವರಿಗೆ. ಗುಂಡಣ್ಣ ಹೇಜಿ. ಎಸ್, ಪೊಟ್ಯಾಟೊ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದು ಆರಿದೆ ಕೂಡ. ಈಗ ಇದನ್ನೆಲ್ಲವನ್ನು ಪೀಲ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫಟಾಫಟ್ ಅಂತ. ಆಮೇಲೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಓಕೆ, ಫಸ್ಟ್ ಇದನ್ನು ಪೂರಾ ಪೀಲ್ ಮಾಡಿಬಿಡೋಣ. ಮತ್ತು ಯಾವಾಗಲೂ ಮನಸ್ಸಿಂದ ಒಳ್ಳೆಯವರಾಗಿರಿ, ಅಂದರೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ನಾ ಹೇಳ್ತಿರೋ ಮಾತು. ಸುಮ್ಮನೆ ತೋರಿಕೆಗೋಸ್ಕರ, ಯಾರನ್ನೋ ಮೆಚ್ಚೋಕ್ಕೋಸ್ಕರ ಇದಕ್ಕೆಲ್ಲದಕ್ಕೂ ಒಳ್ಳೆಯವ್ರು ಆಗಬೇಡಿ. ಮೇಲೊಬ್ಬ ಇರ್ತಾನಲ್ಲ, ನೋಡ್ತಿರ್ತಾನೆ ಭಗವಂತ, ಅವನೆಲ್ಲದಕ್ಕೂ ಲೆಕ್ಕಾಚಾರ ಕೊಟ್ಟಿರ್ತಾನೆ. ನಾವೇನು ಮಾಡಿರ್ತೀವಲ್ಲ ಅದು ನಮ್ಮ ಹಿಂದೆಯೇ ಆವಾಗಿತ್ತು. ನಾನು ಮಾಡಿದ್ದನ್ನು ನನ್ನ ಮಕ್ಕಳು ಅನುಭವಿಸ್ತಾರೆ, ಅವ್ರು ಮಾಡಿದ್ದನ್ನು ಅವ್ರ ಮಕ್ಕಳು, ಅದೆಲ್ಲ ಏನಿಲ್ಲ. ಈಗ ಅಲ್ಲೇ ಬಹುಮಾನ ಅಷ್ಟೇ. ಏನು ನಾವು ಮಾಡ್ತೀವಲ್ವ, ನಾವು ಅನುಭವಿಸಿನೇ ಹೋಗ್ತೀವಿ ಮೇಲೆ. ಸೊ ಮನಸ್ಸಿಂದ ಒಳ್ಳೆಯವರಾಗಿರಿ. ಯಾವತ್ತೂ ತೋರಿಕೆ ಜೀವನ ಬೇಡ, ತೋರಿಕೆಗೋಸ್ಕರ ಒಳ್ಳೆಯವರಾಗ್ಲಿಕ್ಕೆ ಹೋಗಬೇಡಿ. ಅದು ತುಂಬ ದಿನ ಉಳಿಯೋದು ಇಲ್ಲ. ಆ್ಯಂಡ್ ಒರಿಜಿನಾಲಿಟಿ ಆದಷ್ಟು ಬೇಗ ಹೊರಗಡೆ ಬಂದುಬಿಡತ್ತೆ. ಹಾಗಾಗಿ ನಾವೇನು ಮಾಡೋಣ, ಮನಸಾರೆ ಒಳ್ಳೆಯವರಾಗೋಣ. ನಮ್ಗೆ ಯಾರೋ ಒಬ್ರದ್ದು ಸುದ್ದಿ ಬೇಡಪ್ಪ, ಅಥವಾ ಅವ್ರು ಯಾರೋ ನಮ್ಗೆ ಇಷ್ಟ ಇಲ್ಲ ಅಂದಾಗ ಅವ್ರ ಸುದ್ದಿನೇ ಬಿಟ್ಬಿಟ್ರಾಯ್ತಲ್ಲ. ಅವ್ರ ಬಗ್ಗೆ ಮಾತಾಡೋ ವಿಷಯನೇ ಇಲ್ಲ, ಅವ್ರ ಬಗ್ಗೆ ಮಾತು ಕೂಡ ಆಡಬಾರ್ದು. ಯಾರು ನಮ್ಗೆ ಇಷ್ಟ ಇಲ್ಲ ಬಿಟ್ಬಿಡಬೇಕು, ಅವ್ರ ಸುದ್ದಿನೇ ಮಾತಾಡೋಕ್ಕೆ ಹೋಗಬಾರ್ದು. ಸುಮ್ಮನೆ ಅವ್ರು ಬಂದಾಗ ಅವ್ರು ಇಷ್ಟ ಅನ್ನೋ ಥರ ನಟನೆ ಮಾಡೋದು, ಇದೆಲ್ಲ ನಾಟಕೀಯ ಜೀವನ ಅಂತ ಅನ್ನಿಸ್ಬಿಡತ್ತೆ. ಸೊ ಮನಸ್ಸಿಂದ ನಾವೆಲ್ಲರೂ ಒಳ್ಳೆಯವರಾಗಿರೋಣ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡೋಕ್ಕೆ ಟ್ರೈ ಮಾಡೋಣ. ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಪಾಡಿಗೆ ನಾವಾದರೂ ಸುಮ್ಮನಿದ್ದು ಬಿಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಏನೆಲ್ಲ ಅನ್ನಿಸ್ತಿರತ್ತಲ್ಲ, ನಾನು ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಿ, ಏನಪ್ಪ ಇವ್ರೇನು ದೊಡ್ಡ ವೇದಾಂತಿನ ಹಿಂಗೆಲ್ಲ ಹೇಳ್ತಾರೆ ಅಂತ ಹೇಳಲಿಕ್ಕೆ ಹೋಗಬೇಡಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಕೆಲವೊಂದಿಷ್ಟನ್ನು ನಾನು ನಿಮ್ಮೊಟ್ಟಿಗೆ ಫ್ರಾಂಕಾಗಿ ಜೆನ್ಯೂನಾಗಿ ಶೇರ್ ಮಾಡೋಕ್ಕೆ ಇಷ್ಟಪಟ್ಟಿರ್ತೀನಿ. ಎಸ್, ಇಲ್ಲಿ ಆಯಿತು. ಈಗ ಪೊಟ್ಯಾಟೋಸ್ ಎಲ್ಲ ನಾನು ಸಿಪ್ಪೆ ತೆಕ್ಕೊಂಡೆ. ಇದನ್ನು ನೀಟಾಗಿ ಈಗ ಸ್ಮ್ಯಾಶ್ ಮಾಡೋಣ. ಸ್ಮ್ಯಾಶ್ ಮಾಡಿ ಏನೆಲ್ಲ ಹಾಕಬೇಕಲ್ಲ ಅದೆಲ್ಲ ನೋಡೋಣ. ಎಸ್, ಇದನ್ನು ಪೂರಾ ಮ್ಯಾಶ್ ಮಾಡ್ಕೊಂಬೋಣ. ಮಗಂದು ಅಪ್ಪಂದು ಅಲ್ಲಿ ನಡೀತಿದೆ ಆಟ.
ಜೋರು. ಅವ್ರ ಮುಖ ತೊಳ್ಕೊಳಕ್ಕೂ ಬಿಡಲ್ಲ ಅವ್ನು ಬಂದ ತಕ್ಷಣ. ಇಬ್ಬರು ಪಪ್ಪ ಪಪ್ಪ ಅಂದ್ಕೊಂಡು ಅವ್ರ ಹಿಂದೆನೇ. ಪಾಪ ನನ್ನ ಹಸ್ಬೆಂಡು ಬಂದಮೇಲೆ, ಕಾಲೇಜಿಂದ ಬಂದಮೇಲೆ ಅವ್ರಿಗೆ ಟೀ ಕುಡಿಯೋಕ್ಕೂ ಕೂಡ ಬಿಡಲ್ಲ ಅವರು. ಒಂದು ಹಾಫ್ ಆನ್ ಅವರ್ ಅವ್ರ ಒಟ್ಟಿಗೆ ಇರಬೇಕು, ಹಂಗೆ ಮಾಡಿಬಿಡ್ತಾರೆ ನನ್ನ ಮಕ್ಕಳು. ಎಸ್, ಇದಾಯಿತು. ಈಗ ಅದರಲ್ಲಿ ಹಾಕ್ಕೊಳ್ತೀನಲ್ಲ, ಆ ಪ್ಲೇಟಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ. ಎಸ್, ಈಗ ಇದು ಪೂರ ಆಯಿತು, ಏನು ಗಂಟಿಲ್ಲದೆ ಆಯಿತು. ಇದು ತೊಗೊಂಬಿಡೋಣ, ಆ ಕಡೆ ಹಾಕ್ಕೊಳ್ಳೋಣ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ಫಸ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಪೊಟ್ಯಾಟೊ ಅದನ್ನಷ್ಟು ಇದಕ್ಕೆ ಹಾಕೋತೀನಿ ನಾನು. ಎಸ್, ಇದಕ್ಕೆ ಇವಾಗ ಮ್ಯಾಶ್ ಮಾಡಿರೋ ಪೊಟ್ಯಾಟೊಗೆ ಚೀಸ್ ಹಾಕ್ತಾಯಿದ್ದೀನಿ. ತುರ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಇದನ್ನು. ಎಸ್, ಚೀಸ್ ಹಾಕ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಮತ್ತು ಅದ್ರ ಜೊತೆಯಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಜೋಳದ ಹಿಟ್ಟು ಅಂತ ಹೇಳ್ತೀವಲ್ಲ ಅದು. ಓಕೆ, ಇಷ್ಟು. ಇದಾದ ಮೇಲೆ ಇದಕ್ಕೇನೆ ಸಾಲ್ಟು ಚೀಸಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ, ನೋಡ್ಕೊಂಡೆ ಹಾಕೊಳ್ಳಿ. ಆಮೇಲೆ ಅದಕ್ಕೆ ಚಿಲ್ಲಿ ಪೌಡರ್. ನಾನು ಫ್ಲೇಕ್ಸ್ ಹಾಕ್ಬೋದು ನೀವು. ಓಕೆ, ರೆಡ್ ಚಿಲ್ಲಿ ಫ್ಲೇಕ್ಸ್ ಇರುತ್ತಲ್ಲ ಅದನ್ನ ಹಾಕ್ಬೋದು. ಸೀಸನಿಂಗಿಗೆ ಹಾಕ್ತೀವಲ್ಲ ಪಿಜ್ಜಾಗೆಲ್ಲ ಅದನ್ನ ಹಾಕ್ಬೋದು. ನಾನು ಅದನ್ನು ಹಾಕ್ತಿಲ್ಲ, ಯಾಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಅದು ಬಾಯಲ್ಲೆಲ್ಲ ಸಿಕ್ಕರೆ ಖಾರ ಆಗುತ್ತಲ್ಲ, ತಿನ್ನಲ್ಲ. ಸೊ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮತ್ತು ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರ್ ಪೌಡರ್. ಓಕೆ, ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ. ಎಸ್, ಇವಾಗ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಅಂದರೆ ಹೀಗೆ ನಾರ್ಮಲ್ ಕಲಿಸ್ಕೊಳ್ಳೋದಲ್ಲ, ಅದು ಡೋ ರೆಡಿ ಆಗಬೇಕಲ್ವ. ಅದಕ್ಕೆ ನೀಟಾಗಿ ಅದನ್ನು ನಾದ್ಕೊಳ್ತೀವಿ ಅಂತೀವಲ್ಲ, ಅಕ್ಕಿ ಹಿಟ್ಟು ಮಾಡ್ಕೊಳ್ತೀವಲ್ಲ, ರೊಟ್ಟಿ ಹಿಟ್ಟು, ಚಪಾತಿ ಹಿಟ್ಟು, ಆ ಟೈಪ್ ಕಲಿಸ್ಕೊಬೇಕು. ಫಸ್ಟ್ ಹಿಂಗೆ ನೋಡ್ಕೊಳ್ತೀನಿ ಇದ್ರದ್ದು ಹದ, ನಾನು ನೋಡಿಕೊಂಡು ಆಮೇಲೆ ನೀಟಾಗಿ ಕಲಿಸ್ಕೊಳ್ತೀನಿ. ಇವಾಗ ನಾನು ಇಷ್ಟು ಕಲಿಸಿದೆ. ಈಗ ನನಗೆ ಇದಕ್ಕೆ ಒಂಚೂರು ಬೈಂಡಿಂಗಿಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕನ್ಸತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ, ನಾನು ಇನ್ನೂ 1 ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಜೋಳದ ಹಿಟ್ಟು ಅಂತ ಹೇಳ್ತೀವಿ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇನ್ನೊಂದು ಸಲ ನೀಟಾಗಿ ಅದನ್ನು ನಾದ್ಕೊಳ್ತೀನಿ. ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಟೈಪ್ ನಾದ್ಕೊಂಡ್ಬಿಡ್ತೀನಿ ನಾನು ಚೆನ್ನಾಗಿ. ಇದೇ ಟೈಮಲ್ಲೇ ನೀವು ಒಂಚೂರು ಸಾಲ್ಟ್ ನೋಡ್ಕೊಳ್ಳಿ. ಚೀಸಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ, ನೋಡಿಕೊಂಡು ಹಾಕ್ಕೊಂಡಿರಿ. ಆಮೇಲೆ ಇದನ್ನು ಚೆನ್ನಾಗಿ, ಅಂದರೆ ಅದೆಲ್ಲದು ಚೀಸು ಎಲ್ಲ ಸಾಲ್ಟು ಆ್ಯಂಡ್ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಎಲ್ಲ ಒಂದಾಗಬೇಕದು. ಆ ಥರ ನೀಟಾಗಿ ನಾದ್ಕೊಳ್ಳಿ. ಇದನ್ನು ಚೆನ್ನಾಗಿ ನಾದ್ಕೊಂಡು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ತೊಗೊಂಬನ್ನಿ. ಇದು ಚಪಾತಿ ಹಿಟ್ಟಷ್ಟು ಗಟ್ಟಿ ಏನಾಗಲ್ಲ ಇದು. ಓಕೆ, ಆದರೆ ಚೆನ್ನಾಗಿ ನಾದಬೇಕು. ನಾನು ಇದನ್ನು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ನೀಟಾಗಿ ನಾದ್ಕೊಂಡು ಬರ್ತೀನಿ. ಓಕೆ, ಇವಾಗ ಇದನ್ನು ನೀಟಾಗಿ ರೋಲ್ ಮಾಡ್ತಾ ಬರೋಣ. ಇಷ್ಟಿಷ್ಟು ತೊಗೊಳ್ತೀನಿ ನಾನು. ಇಷ್ಟಿಷ್ಟು ಮಾಡಿಕೊಂಡು ಎಲ್ಲವನ್ನ ನಾನು ಇದೇ ಥರ ಮಾಡ್ಕೊಂಬರ್ತೀನಿ. ಎಸ್, ಏನಿಲ್ಲ, ಒಂದೊಂದು ಚೂರು ತೊಗೊಳ್ಳೋದು. ನೀಟಾಗಿ ಅದನ್ನು ನಾವು ಚಿಕ್ಕ ಇರುವಾಗ ಮಮ್ಮಿರ ಹತ್ರ ರೊಟ್ಟಿ ಇಟ್ಟು ಚಪಾತಿ ಹಿಟ್ಟು ಇಸ್ಕೊಂಡು ಸ್ನೇಕ್ ಮಾಡ್ತಿದ್ವಲ್ಲ, ಆ ಥರ ಮಾಡೋದಷ್ಟೇ. ಅದಕ್ಕೇನಪ್ಪ ಹೆಡ್ ಇಲ್ಲ ಟೇಲ್ ಇಲ್ಲ. ಎಸ್, ಇಷ್ಟಿಷ್ಟು ನಾನು ಎಲ್ಲವನ್ನ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಫ್ರೈ ಮಾಡೋಣ, ಟೇಸ್ಟ್ ನೋಡೋಣ ಹೆಂಗೆ ಬಂದಿದೆ ಅಂತ ಹೇಳಿ. ಎಸ್, ಎಲ್ಲವನ್ನ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ನಾನು. ಎಸ್, ಏನಿಲ್ಲ, ಜಸ್ಟ್ ಹಿಂಗೆ ರೋಲ್ ಮಾಡಿಕೊಂಡು ಇಟ್ಕೊಳ್ಳೋದು. ಬನ್ನಿ ಇವಾಗ ಕರಿಯೋಣ. ಓಕೆ, ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದು ಡೀಪ್ ಫ್ರೈ ಮಾಡೋದು, ಶಾಲೋ ಫ್ರೈ ಎಲ್ಲ ಏನಿಲ್ಲ, ಡೀಪ್ ಫ್ರೈ ಮಾಡ್ತೀನಿ. ಸೊ ಇದಕ್ಕೆ ಆಯಿಲ್ ಎಷ್ಟು ಬೇಕಲ್ಲ ನಮಗೆ ಡೀಪ್ ಫ್ರೈ ಮಾಡಲಿಕ್ಕೆ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಎಸ್, ಎಣ್ಣೆ ಇವಾಗ ಫುಲ್ಲು ಇದಾಗಿದೆ, ಕಾದಿದೆ. ಈಗ ಒಂದೊಂದೇ ಇದರಲ್ಲಿ ಬಿಡ್ತಾ ಹೋಗೋಣ ನೀಟಾಗಿ. ಈಗ ಬಿಡುವಾಗ ಸಿಮ್ಮಲ್ಲೇ ಇಟ್ಕೊಳ್ಳಿ, ಕೈಗೆಲ್ಲ ಎರಚಿದ್ರೆ ಕಷ್ಟ. ಸೊ ಇದೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡುವ.
ಎಸ್, ಇದು ಚೆನ್ನಾಗಿ ಫ್ರೈ ಆಗಲಿ. ಲೋ ಟು ಮೀಡಿಯಮ್ ಇಟ್ಕೊಳ್ಳಿ, ಹೈ ಬೇಡ. ಯಾಕೆಂದರೆ ಒಳಗಡೆ ಇರೋದು ಚೀಸೆಲ್ಲ ನೀಟಾಗಿ ಮೆಲ್ಟ್ ಆಗೋದ್ರ ಜೊತೆ ಎಲ್ಲ ಇದಾಗಬೇಕಲ್ಲ, ಕಂಪ್ಲೀಟಾಗಿ ಬೈಂಡ್ ಆಗಬೇಕಲ್ಲ. ಸೊ ಲೋ ಟು ಮೀಡಿಯಮ್ಮೇ ಇಟ್ಕೊಂಡಿದ್ದೀನಿ. ಎಸ್, ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ. ಹಾಂ ನೋಡಿ, ನಾನಿವಾಗ ಒಂದು 10 ಮಿನಿಟ್ಸು 7 to 10 ಮಿನಿಟ್ಸ್ ಸಾಕು, ಅಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಫ್ರೈ ಮಾಡಿದೆ ಇದನ್ನು. ಎಸ್, ಈ ಕಲರ್ ಬಂತು. ಗೋಲ್ಡನ್ ಬ್ರೌನಿಶ್ ಆದರೆ ಸಾಕು ಇದು. ಓಕೆ, ಸೌಂಡ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೆಂಗಾಗಿದೆ ಅಂತ ಹೇಳಿ. ಯಾ, ಎಸ್, ನಾ ಇದೆಲ್ಲವನ್ನು ಫ್ರೈ ಮಾಡ್ಕೊಂಡು ಬರ್ತೀನಿ. ಉಳಿದಿದ್ದನ್ನು ಆಮೇಲೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಎಸ್, ಅವು ಕೂಡ ತೆಗೆದೆ. ಇವಾಗ ಉಳಿದಿದ್ದನ್ನು ಕೂಡ ನಾನು ಪೂರ ಫ್ರೈ ಮಾಡ್ಕೊಂಡು ಬಂದುಬಿಡ್ತೀನಿ. ಆಮೇಲೆ ಟೇಸ್ಟ್ ನೋಡೋಕ್ಕೂ ಕೂಡ ಮಕ್ಕಳಿಗೆ ಕೊಡೋಣ, ನನ್ನ ಹಸ್ಬೆಂಡಿಗೆ ಕೂಡ ಕೊಡ್ತೀನಿ. ಏನು ಹೇಳ್ತಾರೆ ನೋಡೋಣ. ಎಸ್, ಎಲ್ಲವನ್ನು ಫ್ರೈ ಮಾಡ್ತೀನಿ ಇವಾಗ. ಇನ್ನೊಂದು ಸೆಟ್ ಕೂಡ ರೆಡಿ ಆಗ್ತಾ ಇದೆ. ಬನ್ನಿ ಸರ್ವ್ ಮಾಡಿಬಿಡೋಣ. ಅದು ಬಿಸಿ ಬಿಸಿ ಇದ್ದಾಗಲೇ ಚೆನ್ನಾಗಿ ಅನಿಸತ್ತೆ. ಅದು ಆರಿಬಿಟ್ರೆ ಅದಕ್ಕಿಂತ ಇನ್ನೂ ಕ್ರಿಸ್ಪಿನೆಸ್ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಓಕೆ, ಬನ್ನಿ ಸರ್ವ್ ಮಾಡೋಣ. ಗ್ರೀನ್ ಚಿಲ್ಲಿ ಸಾಸ್ ಆ್ಯಂಡ್ ರೆಡ್ ಚಿಲ್ಲಿ ಸಾಸ್ ಜೊತೆ ನಾ ಇದಕ್ಕೆ ಪೊಟ್ಯಾಟೊ ಚೀಸ್ ರೋಲ್ ಅಂತ ಕರಿತೀನಿ. ಬನ್ನಿ, ಏನಿದೆ, ಟೇಸ್ಟ್ ಹೆಂಗಿದೆ ಕೇಳೋಣ. ಉಪ್ಪ ಯಮ್ಮಿ, ಥ್ಯಾಂಕ್ ಯು. ನೋಡೋಣ ಟೇಸ್ಟ್ ಹೆಂಗೆ ಬಂದಿದೆ. ಟೇಸ್ಟಿ ಮಮ್ಮ. ತುಂಬ ಚೆನ್ನಾಗಿದೆ. ಸೂಪರ್ ಬಂದಿದೆ. ಆ ಚೀಸ್ ಒಳಗಡೆ ಸಿಗತ್ತಲ್ಲ, ಮಸ್ತ್ ಬ್ಲೆಂಡ್ ಆಗಿದೆ ಮಗ ಚೀಸು. ಸೂಪರ್ ಬಂದಿದೆ ಮಾತ್ರ. ಚಿನ್ನ ಹೆಂಗೆ ತಿಳಿಯೋ, ಮಸ್ತ್ ಟೇಸ್ಟ್. ಇದು ಗ್ರೀನ್ ಚಿಲ್ಲಿ ಸಾಸ್ಗೆ ಮಸ್ತ್ ಆಗ್ತಿದೆ. ಇದು ರೆಡ್ ಚಿಲ್ಲಿ ಸಾಸ್ಗಿಂತ. ಇಲ್ಲಿನೂ ಹೆಂಗಿದೆ ಮಗ? ಸೂಪರ್. ಗುಂಡಮ್ಮ ಹೆಂಗಿದೆ? ಚೆನ್ನಾಗಿದೆ. ಅಲ್ಟಿಮೇಟ್ ಅಂತ ನನ್ನ ಮಗನಿಗೆ. ಟ್ರೈ ಮಾಡಿ ನೀವು ಇಷ್ಟ ಆದರೆ. ಎಸ್, ಇವತ್ತು ಸಂಜೆ ಸ್ನ್ಯಾಕ್ ಇದಾಗಿತ್ತು ನಮ್ಮದು. ನೆಕ್ಸ್ಟ್ ಏನು ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡೋದು, ಮಗಳಿಗೆ ಓದಿಸೋದು ಅವೇ. ಓಕೆ, ಹಾಗೇನೆ ಈಗ ಇದನ್ನು ತಿಂದು ಪಾರ್ಕಿಗೆ ಕೂಡ ಹೋಗಬೇಕು. ಸ್ವಲ್ಪ ಹೊತ್ತು ಪಾರ್ಕಿಗೆ ಹೋಗಿ ಬರಬೇಕು. ಸಾಧ್ಯ ಆದರೆ ಪಾರ್ಕ್ ಹೋಗಿದ್ದನ್ನು ಅಲ್ಲಿ ಕೆಲವೊಂದು ಗ್ಲಿಮ್ಸನ್ನು ಕೂಡ ಆ್ಯಡ್ ಮಾಡಿರ್ತೀನಿ. ಎಸ್, ನಮ್ಮ ಫ್ಯಾಮಿಲಿ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲಿಯೋಲಿನ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರೋವಂಥ ವಿಡಿಯೋಸ್ ಏನಾದರೂ ಓಕೆಪ್ಪ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಇದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಎಸ್, ತುಂಬಾ ಚೆನ್ನಾಗಾಗಿದೆ, ತುಂಬ ನೈಸ್ ಆಗಿದೆ. ಇನ್ನು ಇಷ್ಟಿದೆ, ನಾವು ಸ್ನ್ಯಾಕ್ಸ್ ಮಾಡಿ ಪಾರ್ಕಿಗೆ ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಿ ಬರ್ತೀವಿ. Yes, so thanks for watching our video. We will meet in the next video. Until then, take care. Bye bye. ತುಂಬಾ ಇಷ್ಟ ಆಯಿತು. ಸೂಪರ್ ಆಗಿದೆ, ಟ್ರೈ ಮಾಡಿ. ಓಕೆ, ಮಸ್ತ್ ಬಂದಿದೆ. ಇದು ಗ್ರೀನ್ ಚಿಲ್ಲಿ ಸಾಸ್ ಜೊತೆ ಮಸ್ತ್ ಕಾಂಬಿನೇಷನ್ ಆಗಿದೆ. ಇದಕ್ಕಿಂತ ರೆಡ್ ಚಿಲ್ಲಿಗಿಂತ ಗ್ರೀನ್ ಚಿಲ್ಲಿ ವಿಲ್ ಸೂಟ್ ಸೋ ನೈಸ್. ಸೂಪರ್. ಚೀಸ್ ಎಲ್ಲ ನೀಟಾಗಿ ಒಳಗಡೆ ಬ್ಲೆಂಡ್ ಆಗಿದೆಯಲ್ಲ, ಅಲ್ಟಿಮೇಟ್. ವೆಲ್ಕಮ್. ಮಸ್ತಾಗಿದೆ, ಚೆನ್ನಾಗಿ ಬಂದಿದೆ ಕೂಡ. ಎಸ್, ಟ್ರೈ ಮಾಡಿ. ಪೊಟ್ಯಾಟೊ ಇಸ್ ಗುಡ್ ಫಾರ್ ಹೆಲ್ತ್, ಬಟ್ ಆಯಿಲಿ ಫುಡ್ ಏನು ಗುಡ್ ಅಲ್ಲ, ನಿಮಗೆ ಗೊತ್ತಿರಾಗೆ. ಪೊಟ್ಯಾಟೊ ಚೀಸ್ ಎಲ್ಲ ತುಂಬಾ ಒಳ್ಳೆಯದು. ಒಂದ್ಸಲ ಮಕ್ಕಳಿಗೆ ಬೇಕು ಅನ್ನೋದಾದರೆ, ಸ್ನ್ಯಾಕ್ಸ್ ಡಿಫ್ರೆಂಟ್ ಸ್ನ್ಯಾಕ್ ಬೇಕನ್ನೋದಾದರೆ ವಿ ಕ್ಯಾನ್ ಟ್ರೈ. ಬಂದು ಇವಾಗ ಪಾರ್ಕಿಗೆ. ಇದು ಪಾರ್ಕಿನ ಎಂಟ್ರೆನ್ಸ್.
ತುಂಬ ದಿನ ಆದಮೇಲೆ ಬರ್ತಾ ಇರೋದು. ಲೀನು ನಡಿ, ಇರು ಲೀನು, ಇರು, ನಾ ಕಳಿಸ್ತೀನಿ, ಇರು. ನಿಧಾನ. ಸುಮಾರು ದಿನ ಆದಮೇಲೆ ನಾವು ಈ ಪಾರ್ಕಿಗೆ ಬಂದ್ವಿ. ಅವ್ರ ಅಕ್ಕ ಉಯ್ಯಾಲೆ ಆಡ್ತಿದ್ದಾಳೆ, ಸೊ ಇವನು ಕೂಡ ಅಲ್ಲಿ ಹೋಗಬೇಕು. ನಾನು ಆಡ್ತಿದ್ದೀನಿ ಅಂತ ಇದು ಮಾಡ್ತಿದ್ದಾನೆ. ಇರು, ನಾ ಆಡಿಸ್ತೀನಿ, ಇರುನ. ಹಾಂ, ಲೀನು ಖುಷಿನಪ್ಪ. ಹಾಂ, ಹುಷಾರು ಲಿಯೋ. ಪಾಪು ಬಿದ್ದೋನು, ಜೋರು ಮಾಡಬೇಡ. ಅವರಿಬ್ರಿಗೂ ಫುಲ್ಲು ಖುಷಿ ಪಾರ್ಕ್ ಅಂದರೆ. ಯೂಶ್ವಲಿ ಅವನು ಸ್ವಿಂಗ್ ಆಡ್ತಿರೋದು ಇದೆ ಫಸ್ಟ್. ಮನೇಲಿದೆ ಅಲ್ಲ, ನಮ್ಮ ಮನೇಲಿ ಆ ಸ್ವಿಂಗ್ ಆಡಿದ್ದಾನೆ. ಹೀಗೆ ಪಾರ್ಕಲ್ಲಿರೋ ಸ್ವಿಂಗ್ ದಿಸ್ ಈಸ್ ಫಸ್ಟ್ ಟೈಮ್. ಖುಷಿನಪ್ಪಜ್ಜಿ. ಆಡ್ಸು ಮಗನೆ. ಲಿಯೋ ಚಿಕ್ಕ ಇರುವಾಗ ಇಲ್ಲಿಗೆ ಬರ್ತಿದ್ದಾಗಂತೂ ಫುಲ್ ಇಲ್ಲಿ ಮೇಲೆ ಕೂತ್ಕೊಂಡು ಕೆಲವೊಂದಿಷ್ಟು ಟಾಯ್ಸ್ ತರ್ತಿದ್ಲು ಮನೆಯಿಂದ. ಪುಟಾಣಿ, ಇದು ಕುಕ್ಕಿಂಗ್ ಟಾಯ್ಸ್ ಅದೆಲ್ಲ ಹಾಕೊಂಡು ಆಟ ಆಡ್ತಿದ್ಲು. ಇವಾಗ ಇವನು ಬಿದ್ದನವನು. ಬಾ, ಅವನು ಹಿಡ್ಕೊ ಹೆಂಗೆ ನಡ್ಕೊಡೋಗ್ತಾನೆ ನೋಡು. ಲಿಯೋ ಹುಷಾರು. ನೋ ಲೀನು ನೋ. ಅಕ್ಕ ಹೊರಟ್ಲು, ನಾನು ಹೋಗ್ಲಾ? ಹಾಂ, ಬಾಯ್, ನೀವು ಒಬ್ಬನೇ ಹೋಗು. ಚಿನ್ನು ಬಾಯಿಲಿ. ಹುಷಾರು ಲೀನು, ಹುಷಾರು. ಇದು ಪಾರ್ಕ್ ಹೆಸರೇ ಅಕ್ಕಮಹಾದೇವಿ ಪಾರ್ಕ್ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಅಕ್ಕಮಹಾದೇವಿದು ಒಂದು ಪುಟಾಣಿ ಸ್ಟ್ಯಾಚು ಕೂಡ ಉಂಟು ಅಲ್ಲಿ. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಎಸ್, ಇಲ್ಲೆಲ್ಲ ಸ್ವಿಂಗ್ ಆ್ಯಂಡ್ ಚಿಕ್ಕ ಮಕ್ಕಳದು ಒಂದು 3 ಗೇಮ್ಸ್ ಇದೆ ಪುಟಾಣಿದು. ಫಸ್ಟ್ ಇಷ್ಟೆಲ್ಲ ಇರಲಿಲ್ಲ, ನಮ್ಮ ಮನೆಯಲ್ಲಿ ಇತ್ತಲ್ಲ ಆವಾಗ ಇರಲಿಲ್ಲ. ಇವಾಗ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಆಗಿದ್ದಾವೆ ಈಗೆಲ್ಲ. ಎಸ್ ಇದೊಂದು ಪುಟಾಣಿದು ಸ್ಟ್ಯಾಚು ಅಕ್ಕಮಹಾದೇವಿಯವ್ರದ್ದು. ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ, ಚನ್ನಮಲ್ಲಿಕಾರ್ಜುನಯ್ಯ ನಿನ್ನ ಶರಣರ ಸಂಗವ ಮಾಡಿದಡೆ ಕರ್ಪೂರಗಿರಿಯ ಉರಿಕೊಂಬಂತೆ. ಎಸ್, ಈ ಒಂದು ಅದ್ಭುತವಾದ ಈ ಒಂದು ವಚನನ ಹಾಕಿದ್ದಾರೆ ಇಲ್ಲಿ. ಚೆನ್ನಾಗಿದೆ. ಇಲ್ಲೊಂದಷ್ಟು ಚೆನ್ನಾಗಿರೋ ಅಂತ ಒಂದಿಷ್ಟು ಇವನ್ ಮಾಡಿದ್ದಾರೆ. ಫ್ಲವರ್ಸ್ ಎಲ್ಲ ಇರುವಂಥ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಚೆನ್ನಾಗಾಗಿದೆ. ನಾವಿರುವಾಗ ಫಸ್ಟ್ ಹಿಂಗೆಲ್ಲ ಇರಲಿಲ್ಲ ಇದು. ನಾವು ಇಟ್ ಹ್ಯಾಸ್ ಚೇಂಜ್ಡ್ ಅ ಲಾಟ್. ಇಲ್ಲಿ ಪುಟಾಣಿಗಳು ಮತ್ತು ಈ ಆಟಕ್ಕೆ ಬಂದ್ರಿ ಇವಾಗ. ಎಸ್, ಹುಷಾರು, ಸ್ಲೋ. ಫಸ್ಟ್ ಮಗು ಹೆಣ್ಮಗು ಆಗಿದ್ದರೆ ಸೆಕೆಂಡ್ ಮಗುಗೆ ತಂದೆ ತಾಯಿ ಕೇರಿಗಿಂತ ಜಾಸ್ತಿ ಆ ಮಗಳ ಕೇರೆ ಸಿಕ್ಬಿಡುತ್ತೆ. ಅದು ನನ್ನ ವಿಷಯದಲ್ಲೂ ಸತ್ಯ ಕೂಡ. ಶಿ ವಿಲ್ ಟೇಕ್ ಕೇರ್ ಆಫ್ ಹಿಮ್ ಮೋರ್. ತುಂಬ ಕೇರ್ ಮಾಡ್ತಾಳೆ ಅವ್ರ ತಮ್ಮನ್ನ. ಆ್ಯಂಡ್ ಜಗಳ ಕೂಡ ಆಡ್ತಾರೆ. ಎಲ್ಲ ಮಕ್ಕಳು ಜಗಳ ಆಡ್ತಾರೆ, ಅದು ನಿಮಗೆ ಗೊತ್ತಿದೆ. ಸೊ ಅವರು ಇಬ್ಬರು ಕೂಡ ತುಂಬಾ ಜಗಳ ಆಡ್ತಾರೆ. ಬಟ್ ಅಷ್ಟೇ ಕೇರ್ ಕೂಡ ಮಾಡ್ತಾಳೆ ಅವಳು, ತುಂಬ ಕೇರ್ ಮಾಡ್ತಾಳೆ. ಅವನೇ ಇನ್ನೂ ಹೊಡಿತಾನೆ ಅವಳಿಗೆ, ಬಟ್ ಅವಳು ಮಾತ್ರ ತುಂಬ ಕೇರ್ ಮಾಡ್ತಾಳೆ ಅವನಿಗೆ. ನಿಧಾನ, ಹಂಗೆ ಬೇಡ ಲಿಯೋ, ಹಂಗೆ ಬೇಡಪ್ಪ. ನೀನೇ ಹಿಂದ್ಗಡೆ ಹೋಗಿ ಹಂಗೆ ಆಡಿಸು. ಸುಮಾರು ದಿನ ಆದಮೇಲೆ ಕರ್ಕೊಂಡು ಬಂದಿದ್ದೀವಿ ಪಾರ್ಕ್ಗೆ. ಎಸ್, ಆಟ ಆಡ್ತಿದ್ದಾರೆ ಇಬ್ಬರೂ. ಇವಾಗ ಆಟ ಎಲ್ಲ ಆಡಿಸ್ಕೊಂಡು ಮತ್ತೆ ಮನೆಗೆ ಕರ್ಕೊಂಡು ಹೋಗಬೇಕು. ಹೋಮ್ವರ್ಕ್ ಮಾಡೋದಿದೆ. ಆ್ಯಂಡ್ ಈವನ್
ಟೆಸ್ಟ್ ಕೂಡ ರೆಡಿ ಆಗಬೇಕು ಅವಳು. ಮತ್ತೆ ಬಂತು ಜುಲೈ ಮಂತ್ಲಿ ಟೆಸ್ಟ್, ಸೊ ಶಿ ಶುಡ್ ಪ್ರಿಪೇರ್ ಫಾರ್ ದ್ಯಾಟ್ ಆಲ್ಸೋ. ಲೀನು ಖುಷಿ ಆಗುತ್ತಪ್ಪ. ಅಯ್ಯಪ್ಪ ಇದನ್ನೊಂದು ಆಡ್ತಿದ್ದಾರೆ. ಬೇಡ ಅಂತ ಹೇಳಿದ್ರು ಇವನು ಹತ್ಕೊಂಡಿದ್ದಾನಪ್ಪ, ನಾನು ಇಟ್ಕೊಂಡಿದ್ದೀನಿ. ಭಯ ನನಗೇನೆ ಎಲ್ಲಿ ಬಿದ್ದೋಗ್ಬಿಡ್ತಾನೋ ಅಂತ. ಫುಲ್ ಲೈಟ್ ಮಾಡಿಸ್ತಾಳೆ ಅವಳು ಕೂಡ. ಓ ಸಿ ಹಿಸ್ ರಿಯಾಕ್ಷನ್. ಡೀಪ್ ಆಗ್ತಾನೆ ಅವನ್ನೇ ಜಾಸ್ತಿ ಸತಿ ಮೇಲೆ ಹೈ ಮಾಡಿಬಿಟ್ಟಿದ್ದೀನಿ. ನಾನು ಇನ್ನ ಲೋನೇ ಕುತ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಭಯ. ಫುಲ್ ಖುಷಿ. ಮತ್ತೆ ಅದೇ ಆಟಕ್ಕೆ ಹೋದವನು. ಎಸ್, ಮತ್ತು ಅದನ್ನೇ ಆಡ್ತಿದ್ದಾರೆ ಇಬ್ಬರೂ. ಇನ್ನೊಂದೆರಡು ನಿಮಿಷ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ. ಟೈಮ್ ಆಗಿದೆ ಆ್ಯಕ್ಚುಲಿ. ಮನೆಗೆ ಹೋಗೋಣ. ಮನೆಗೆ ಹೋಗಿ ಕೆಲಸ ಇರುತ್ತಲ್ಲ, ನೈಟ್ ಡಿನ್ನರ್ ಪ್ರಿಪ್ರೇಷನ್ ಎಲ್ಲ, ಅವಳಿಗೆ ಓದಿಸೋದು ಎಲ್ಲ ಮಾಡೋಣ. ಪಾರ್ಕಲ್ಲಿ ಆಟ ಎಲ್ಲ ಆಡಿಸ್ಕೊಂಡು ಮನೆಗೆ ಬಂದ್ವಿ. ಆ್ಯಸ್ ಯೂಶ್ವಲ್ ಮನೆಗೆ ಬಂದಮೇಲೆ ಮಗಳು ಹೋಮ್ವರ್ಕ್ ಎಲ್ಲ ಮಾಡಿಸಿದ್ವಿ. ಮತ್ತು ಅವಳು ಓದೋದೆಲ್ಲ ಇರುತ್ತೆ, ಎಕ್ಸ್ಟ್ರಾ ಓದೋದು ಕೂಡ, ಅದೆಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡಿ ಊಟ ಮಾಡಿದ್ವಿ. ಇವತ್ತು ಹಾಗೆ ಸಿಂಪಲ್ ರೈಸು ರಸಮು ಮಾಡಿಬಿಟ್ಟಿದೆ, ಯಾಕೆಂದರೆ ಸಂಜೆನೇ ಸ್ನ್ಯಾಕ್ಸ್ ತಿಂದಿದ್ವಿ ಅಲ್ಲ, ಸೊ ಹೆವಿ ಹೋಗಲ್ಲ ಅಂತ ಹೇಳಿಬಿಟ್ಟು. ಮತ್ತು ಮಕ್ಕಳಿಗೆ ಸ್ಟಡೀಸ್ ಜೊತೆಯಲ್ಲಿ ಅವರ ಫಿಸಿಕಲ್ ಡೆವಲಪ್ಮೆಂಟ್ ಕೂಡ ತುಂಬಾ ಮಹತ್ವದ ಪಾತ್ರನ ವಹಿಸುತ್ತೆ ಅವ್ರ ಲೈಫಲ್ಲಿ. ಸೊ ಯಾವಾಗ ಪಾಸಿಬಿಲಿಟಿ ಇದೆ ಅವಾಗೆಲ್ಲ ಮಕ್ಕಳನ್ನು ಫಿಸಿಕಲಿ ಆ್ಯಕ್ಟಿವ್ ಮಾಡಿ ಅವ್ರಿಗೆ ಒಂದು ಡೆವಲಪ್ಮೆಂಟ್ ಆಗುತ್ತೆ, ಬಾಡಿ ಕೂಡ ವೆಲ್ ಡೆವಲಪ್ಮೆಂಟ್ ಆಗುತ್ತೆ, ಆ್ಯಂಡ್ ಮೆಂಟಲಿ ಕೂಡ ಅವರು ಚೆನ್ನಾಗಿರ್ತಾರೆ. ಈವನ್ ಇಮ್ಯುನಿಟಿ ಕೂಡ ಬೂಸ್ಟ್ ಆಗೋದು ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಫಿಸಿಕಲ್ ಆ್ಯಕ್ಟಿವಿಟಿ ಅಲಾಂಗ್ ವಿತ್ ದ ಹೆಲ್ದಿ ಫುಡ್, ನಿಮಗೆ ಗೊತ್ತಿರೋ ಹಾಗೆ. ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.